ಪ್ರಬಂಧ ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಪೀಠಿಕೆ. ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹುಟ್ಟಿದ್ದೆಲ್ಲ ಸಾಯಲೇಬೇಕು. ಸತ್ತು ಶರೀರಕ್ಕೆ ಸಂಸ್ಕಾರ ಮಾಡುತ್ತೇವೆ. ಹಾಗೆಯೇ ನಾವು ಬಳಸಿ ನಿರುಪಯುಕ್ತವಾದ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಬಳಸಿದ ನಂತರ ತ್ಯಜಿಸಲು ಇರುವ ವಸ್ತುಗಳೇ ತ್ಯಾಜ್ಯ ವಸ್ತುಗಳು. ಇವುಗಳನ್ನು ಸಮರ್ಪಕವಾಗಿ ಸಂಗ್ರಹ, ವಿಲೇವಾರಿ, ಸಂಸ್ಕರಣೆ, ಮರುಬಳಕೆ ಮಾಡುವ ಪ್ರಕ್ರಿಯೆಯನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಎನ್ನಬಹುದು. ಪ್ರಸ್ತಾವನೆ. ಆಧುನೀಕರಣ, ನಗರೀಕರಣ, ಔದ್ಯೋಗೀಕರಣ, ಯಾಂತ್ರೀಕರಣ ಮುಂತಾದವುಗಳಿಂದ ಮಾನವ ಬದುಕು ಸುಂದರ ಮತ್ತು ಸರಳಗೊಂಡಿದೆ. ಆದರೆ ಇವುಗಳಿಂದ ತ್ಯಾಜ್ಯ ವಸ್ತುಗಳ ಪ್ರಮಾಣವೂ ಹೆಚ್ಚಿದೆ. ಮಿತಿ ಮೀರಿದ ಜನಸಂಖ್ಯೆ ಸಮಸ್ಯೆಯಿಂದ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅತಿ ದೊಡ್ಡ ಸಮಸ್ಯೆಯಾಗಿದೆ. ತ್ಯಾಜ್ಯ ವಸ್ತುಗಳಲ್ಲಿ ಘನ ತ್ಯಾಜ್ಯ, ದ್ರವ್ಯ ತ್ಯಾಜ್ಯ, ಅನಿಲ ತ್ಯಾಜ್ಯಗಳೆಂದು ವಿಂಗಡಿಸಬಹುದು ಮತ್ತು ಕೊಳೆಯಬಹುದಾದ ತ್ಯಾಜ್ಯ, ಕೊಳೆಯಲಾರದ ತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯಗಳೆಂದು ವಿಂಗಡಿಸುವುದುಂಟು. ತ್ಯಾಜ್ಯ ವಸ್ತು ನಿರ್ವಹಣೆ ಮಾಡದಿದ್ದರೆ ಅವು ಕೊಳೆತು ವಾತಾವರಣ ಮತ್ತು ನೀರಿನಲ್ಲಿ ಸೇರಿ ಜನರ ಮತ್ತು ಜೀವ ಸಂಕುಲಕ್ಕೆ ಅನಾರೋಗ್ಯ ತರುತ್ತದೆ. ಕೈಗಾರಿಕೆ ಮತ್ತು ವೈದ್ಯಕೀಯ ತ್ಯಾಜ್ಯಗಳಿಂದ ಅಪಾಯಕಾರಿ ಪರಿಣಾಮ ಉಂಟಾಗುತ್ತದೆ. ಪ್ಲಾಸ್ಟಿಕ್, ರಬ್ಬರ್, ಗಾಜು, ಲೋಹ ಮತ್ತು ರಾಸಾಯನಿಕ ತ್ಯಾಜ್ಯ ವಸ್ತುಗಳು ಬಹು ಅಪಾಯಕಾರಿಯಾಗಿವೆ. ತ್ಯಾಜ್ಯ ವಸ್ತು ನಿರ್ವಹಣೆ ಮಾಡದಿದ್ದರೆ ಊರು, ಪಟ್ಟಣ, ದೇಶದ ಸೌಂದರ್ಯ ಕಳೆದುಕೊಂಡು ಗೌರವಕ್ಕೆ ಕಳಂಕ ತರುತ್ತದೆ. ಸರ್ಕಾರವು ತ್ಯಾಜ್ಯ ನಿರ್ವಹಣೆಗಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಸಾಕಷ್ಟು ಯೋಜನೆ ಜಾರಿಗೊಂಡಿವೆ. ಕಸ ಸಂಗ್ರಹಣೆ ವಾಹನ ಮನೆ ಮನೆಗೆ ಬಂದು ಹಸಿ ಕಸ, ಒಣಕಸ ಪ್ರತ್ಯೇಕವಾಗಿ ಸಂಗ್ರಹಿಸುತ್ತದೆ. ಇವುಗಳನ್ನು ಜನವಸತಿಯಿಂದ ದೂರದ ಬಯಲಿನಲ್ಲಿ ಸುಡುವ ಅಥವಾ ಹೂಳುವ ವ್ಯವಸ್ಥೆ ಇರುತ್ತದೆ. ಹೆಚ್ಚಾಗಿ ಈ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಂಗಡಿಸಿ ಸಂಸ್ಕರಿಸಲಾಗುತ್ತಿದೆ. ಕಸದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸಲಾಗುತ್ತಿದೆ. ಕೆಲವು ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವರು. ಈ ಎಲ್ಲ ಕಾರ್ಯಕ್ಕಾಗಿ ಯಂತ್ರಗಳನ್ನು ಬಳಸಲಾಗುತ್ತಿದೆ. ಕೈಗಾರಿಕೆಗಳು ಖಾಸಗಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗುತ್ತದೆ. ತ್ಯಾಜ್ಯಗಳು ಭೂಮಿಯಲ್ಲಿ ಮಾತ್ರವಲ್ಲ, ಸಮುದ್ರ, ಹಿಮಾಲಯ, ಬಾಹ್ಯಾಕಾಶಗಳಲ್ಲೂ ವ್ಯಾಪಿಸಿದೆ. ಇಲ್ಲಿಯೂ ನಿರ್ವಹಣೆಯಾಗಬೇಕು. ಸಾಮಾನ್ಯ ಹಳ್ಳಿಯಲ್ಲಿ ಕಸ ಮತ್ತು ತ್ಯಾಜ್ಯ ನಿರ್ವಹಣೆ ಸರಿಯಾಗಿ ನಡೆಯಬೇಕಿದೆ. ಉಪಸಂಹಾರ. ಸ್ವಚ್ಛ ಸಮಾಜ ಮತ್ತು ಸುಂದರ ದೇಶದ ನಿರ್ಮಾಣಕ್ಕೆ ತ್ಯಾಜ್ಯ ನಿರ್ವಹಣೆ ಪಾತ್ರ ಹಿರಿದು. ಸರ್ಕಾರದ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಸಹಕಾರ ಅತಿ ಅವಶ್ಯಕವಾಗಿರಬೇಕು. ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಸಮಾವೇಶ ಮತ್ತು ಕಾರ್ಯಕ್ರಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಜನಜಾಗೃತಿ ಕಾರ್ಯಕ್ರಮಗಳು ನಡೆಯಬೇಕು. ವಿದ್ಯಾರ್ಥಿಗಳು ಸಹ ಸ್ವಚ್ಛತೆಯ ಮಹತ್ವ ಅರಿತು ನಿತ್ಯ ಜೀವನದಲ್ಲಿ ಪಾಲಿಸಬೇಕು. ಹೀಗಿದ್ದಾಗ ಕಾರ್ಯಕ್ರಮ ಯಶಸ್ವಿಯಾಗಬಲ್ಲದು ಎಂಬುದು ನನ್ನ ಅನಿಸಿಕೆ.